ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ ಎನ್ಡಿಎ ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರಿಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ ಎನ್ಡಿಎಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, ಆರ್ಜೆಡಿ 28, ಎಲ್ಜೆಪಿ 14, ಕಾಂಗ್ರೆಸ್ 9 ಅಂಡ್ ಉಳಿದ CPI 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ ಎನ್ಡಿಎ, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, ಆರ್ಜೆಡಿ, ಬಿಜೆಪಿ, ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೆಡಿಯು. ನಿತೀಶ್ ಕುಮಾರ್ ಸಾರಥ್ಯದ ಜೆಡಿಯು ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ. ಇನ್ನ ತೇಜಸ್ವಿ ಯಾದವ್ ಆರ್ಜೆಡಿ 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ ಎನ್ಡಿಎ 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ. ಜೆಡಿಯು ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ ಎನ್ಡಿಎ ಕೂಟ ಈಗಾಗಲೇ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ ಅಂತ ಹೇಳಿ ಟ್ವೀಟ್ ಮಾಡಿ ಸಂಭ್ರಮವನ್ನು ಹಂಚಿಕೊಂಡಿದೆ ಜೆಡಿಯು ಪಾರ್ಟಿ. ನೋಡಿ, ಆ ಟ್ವೀಟ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೆಡಿಯು ಪಾರ್ಟಿ ಅವರು. ರವೀಂದ್ರ ರೇಷ್ಮೆ ಅವರು, ಈಗಿನ ಟ್ರೆಂಡ್ ಅನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮೊದಲಿನಿಂದನೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದವರು ನಿತೀಶ್ ಕುಮಾರ್ ಯಾದವ್ ಮತ್ತು ಎನ್ಡಿಎ ಪಾರ್ಟಿ. ಆ ಪ್ರಕಾರವಾಗಿ ಈಗ ಡಿಜಿಟ್ಗಳು ಅಲ್ಲಿ ಡೆವಲಪ್ ಆಗ್ತಾ ಇರೋದು ಏನ್ ಅನ್ಸುತ್ತೆ ನಿಮಗೆ? ರಾಜಕೀಯ ಪಕ್ಷಗಳಿಗಿಂತ ಮೊನ್ನೆ ಎಕ್ಸಿಟ್ ಪೋಲ್ ಸಾಹಸಕ್ಕೆ ಕೈ ಹಾಕಿದ್ದ ಎಕ್ಸಿಟ್ ಪೋಲ್ ಕಂಪನಿಗಳು ತುಂಬ ಟೆನ್ಷನ್ ಇದ್ವು ಅಂತ ಕಾಣುತ್ತೆ. ಎಲ್ಲಿ ಉಲ್ಟಾ ಪಲ್ಟಾ ಹರಿಯಾಣ ಥರ ಆಗಿಬಿಟ್ರೆ, ಮಹಾರಾಷ್ಟ್ರ ಥರ ಆಗಿಬಿಟ್ರೆ ಏನು ಅಂತಂದ್ಬಿಟ್ಟು ಹಾಗಾಗಿಲ್ಲ. ಆದರೆ ಇದು ಮತದಾರರ ರಾಜಕೀಯ ವಿವೇಕದ ಗೆಲುವು. ಇಟ್ಸ್ ಅ ವಿಕ್ಟ್ರಿ ಆಫ್ ದಿ ಪೊಲಿಟಿಕಲ್ ವಿಸ್ಡಮ್ ಆಫ್ ದಿ ವೋಟರ್ಸ್ ಆಫ್ ಬಿಹಾರ್. ಬಿಹಾರ್ ಇನ್ನು ಮುಂದೆ ಬಿಮಾರು ರಾಜ್ಯ ಅಂತ ಕರೀಲಿಕ್ಕಾಗಲ್ಲ. ಅವ್ರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ, ಉದ್ಯೋಗಗಳು ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ಅಲ್ಲಿನ ಕೋಚಿಂಗ್ ಸೆಂಟರ್ಗಳಿಗೆ ಯೂತ್ಸ್ ಎಲ್ಲ ನುಗ್ತಾ ಇರೋದು ನೋಡಿದ್ರೆ ಅವ್ರಿಗೆ ವಿಶ್ವವಿದ್ಯಾಲಯ ಶಿಕ್ಷಣ ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಇದ್ದಾರೆ. ನಮಗೆ ಜೀವನೋಪಾಯದ ಶಿಕ್ಷಣ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರ ಒಂದು ಹೊಸ ಉತ್ಸಾಹ ತೋರಿಸ್ತಾ ಇದ್ದಾರೆ. ಬಿಹಾರ್ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರಲಿ. ಆಮೇಲೆ ತೇಜಸ್ವಿ ಯಾದವ್ ಥರ ನಾಯಕರು ಅವ್ರು ಇನ್ನಷ್ಟು ಮಾಗಬೇಕಂತ ಕಾಣುತ್ತೆ. ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗಬಹುದು. ಓಕೆ, ವಂಡರ್ಫುಲ್. ರಾಘವ್ ಶರ್ಮಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಹಳ ಒಂದು ಅದ್ಭುತವಾದ ಶಬ್ದವನ್ನ ರವೀಂದ್ರ ರೇಷ್ಮೆ ಅವರು ಉಪಯೋಗಿಸಿದ್ರು, ಪೊಲಿಟಿಕಲ್ ವಿಸ್ಡಮ್ ಅಂತ. ಅದು ಇದ್ದರೆ ರಾಜ್ಯಗಳು ಅಭಿವೃದ್ಧಿ ಆಗುತ್ತೆ. ಕೇವಲ ರಾಜಕಾರಣಿಗಳಿಂದ ಅಷ್ಟೇ ಅಲ್ಲ, ಜನರಿಂದ ಆಗುವಂಥದ್ದು ರಾಜ್ಯಗಳ ಅಭಿವೃದ್ಧಿ. ಜನರ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
ಅನ್ನೋದೇ ಮನೆ ನಮ್ಗೆ ಮನೆಗೆ ಬೇಸರದ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ವರ್ಕೌಟ್ ಆಗಿಲ್ಲ. ಮಹಿಳಾ ಮತದಾರರು ಕೂಡ ಜೈ ಎನ್ನಲಿಲ್ಲ ಮಹಾಗಠಬಂಧನ್ಗೆ. 10,000 ಭಾಗ್ಯಕ್ಕೂ ಕೂಡ ಸೈ ಎಂದಿಲ್ಲ ಮಹಿಳಾ ಮತದಾರರು. ಬಿಜೆಪಿ ಸಾರಥ್ಯದ NDA ಬೆನ್ನಿಗೆ ನಿಂತಿದ್ದಾರೆ ಮಹಿಳೆಯರು. ತೇಜಸ್ವಿ ಕನಸಿಗೆ ಈಗ ನೀರೆರೆದಿದ್ದಾರೆ. ಮನೆ ಮನೆಗೆ ಸರ್ಕಾರಿ ಕೆಲಸಕ್ಕೂ ಕೂಡ ಜನಮನ್ನಣೆಯಲ್ಲಿ ಸಿಕ್ಕಿಲ್ಲ. ಮಹಿಳಾ ನೀರ್ ಎರಿಯೋದು ಬಹುಶಃ ಅದು ಬ್ರೇಕಿಂಗ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕಾ. ನೀರ್ ಎರಿಯೋದು ಅಂದ್ರೆ ಅದಕ್ಕೆ ಪೂರಕವಾಗಿರೋದು. ನೀರ್ ಎರೆಸಿದ್ರು ಅಂತ ಹೇಳಿ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ. 71% ಬಹುಶಃ ಅದು ಕಳೆದ ಬಾರಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ವೋಟರ್ಸ್ ಬಂದು ವೋಟ್ ಮಾಡಿದ್ದು. ಒಂದ್ ಕಡೆ NDAಗೆ ನಾವು ಬೆಳಗಿನಿಂದಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಇರೋ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನ ಸೆಟ್ ಮಾಡಿದಂತೆ ಕಂಡು ಬರ್ತಾ ಇದೆ. ತಣ್ಣೀರ್ ಎರಚಿ ಬಿಜೆಪಿ 49, RJD 28, LJP 14, ಕಾಂಗ್ರೆಸ್ 9 ಅಂಡ್ ಉಳಿದ CPI 2 ಅಂತ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ವಿ ವಿಲ್ ಆಕ್ಚುಲಿ ಸ್ಟಿಕ್ ಟು ದೋಸ್ ಲೀಡ್ಸ್ ರಾದರ್ ದೆನ್ ದಿಸ್. ಇದೀಗ ನಮ್ಮ ನಂಬರ್ಸ್ ಅನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನಾನು. 160 ಕ್ಷೇತ್ರಗಳಲ್ಲಿ NDA, ಮಹಾಗಠಬಂಧನ್ 79, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಮತ್ತು ಅದರ್ಸ್ 2. ಬಹಳ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. HMS 6, RJD, ಬಿಜೆಪಿ, ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ಅಸ್ತಿತ್ವ ಬಿಹಾರದಲ್ಲಿ ಏನು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮತ್ತೊಂದ್ಸರಿ ಅಪ್ಡೇಟ್ಗಳನ್ನ ನೀವು ನೋಡ್ತಾ ಇದ್ದೀರಿ. 159ರಿಂದ 160 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೇನೆ ಜನ್ ಸುರಾಜ್ ಪಾರ್ಟಿ 2. ಈಗ ಸದ್ಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ JDU. ನಿತೀಶ್ ಕುಮಾರ್ ಸಾರಥ್ಯದ JDU ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ. ಇನ್ನ ತೇಜಸ್ವಿ ಯಾದವ್ RJD 59 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈ ರೀತಿಯ ಟ್ರೆಂಡ್ ಸೆಟ್ ಆಗಿದೆ. ಸಮಯ 10 ಗಂಟೆ. 10 ಗಂಟೆಯ ಸಮಯದಲ್ಲಿ NDA 159 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ 80 ಕ್ಷೇತ್ರಗಳಲ್ಲಿ, ಹಾಗೇನೆ ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸರ್ಕಾರ. ಟ್ವೀಟ್ ಮಾಡಿ ಸಂಭ್ರಮವನ್ನ ಹಂಚಿಕೊಂಡಿದೆ JDU. ಟ್ವೀಟ್ ಮಾಡಿ ಸಂಭ್ರಮ ಹಂಚಿಕೊಂಡಿರೋದು. ಬಿಹಾರದಲ್ಲಿ NDA ಮೈತ್ರಿಕೂಟ ಆರ್ಭಟಿಸ್ತಾ ಇದೆ. ಅತ್ಯುತ್ತಮ ಸಾಧನೆ ಮಾಡಿರುವ NDA ಕೂಟ ಈಗಾಗಲೇ ಅವರು